ಅದೊಂದು ಮುಸ್ಸಂಜೆ ಸಮಯ. ಅನಿರೀಕ್ಷಿತವಾಗಿ ಆದ ಸ್ನೇಹ, ಭೇಟಿಯಾದ ಸಮಯ. ಯಾವತ್ತೂ ಸಿಗದೆ ಹೋದ ಆ ಭೇಟಿ ನಿರೀಕ್ಷೆಗೂ ಮೀರಿತು. ಅವಳ ಹೆಸರು ಭುವಿ. ಅವಳನ್ನು ಭೇಟಿಯಾಗಬೇಕು ಅಂತ ಪ್ರತಿ ಕ್ಷಣನೂ ಕಾದು ಕೂತಿದ್ದವನು ಅವಿ. ಇಬ್ಬರು ಒಂದೇ ಕಾಲೇಜಲ್ಲಿ ಓದ್ತಿದ್ರು. ಒಂದೇ ಕಾಲೇಜು ಅಂದಮೇಲೆ ಒಡನಾಟ ಇದ್ದಿದ್ದೆ. ಆದರೆ ಅವರಿಬ್ಬರ ಬಂಧ ಅದಕ್ಕೂ ಮೀರಿದ್ದೇ ಆಗಿತ್ತು. ಕೆರೆ ದಡದಲ್ಲಿ ಕೂತಿದ್ದ ಭುವಿನ ಹೇಗಾದರೂ ಮಾಡಿ ಮಾತಾಡಿಸ್ಬೇಕು ಅಂತ, ಹೇಗಿದ್ದೀಯಾ ಅಂತ ಮಾತು ಶುರು ಮಾಡಿದ್ದ ಅವಿ. ನಾನು ಚೆನ್ನಾಗಿದ್ದೀನಿ, ನೀನು ಅಂತ ಕೇಳಿ ಸುಮ್ಮನಾಗ್ಬಿಟ್ಟಿದ್ಲು ಭುವಿ. ಹಾಂ, ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಮತ್ತು ನಿನ್ನ ಕನಸೆಲ್ಲ ನನಸಾಯ್ತಾ? ಕನಸು? ಕನಸಿನ ಜೊತೆಗೆ ಜೀವನ ಕೂಡ ನಿಂತಿದೆ. ನನ್ನ ಜೀವನ ನಿಂತು ಸಾಕ್ತಿದೆ ಅಂತ ಅವಿ ಕೇಳಿದ ಪ್ರಶ್ನೆಗೆ ಉತ್ತರ ನೀಡಿ ಮತ್ತೆ ಮೌನವಾಗಿ ಕೂತ್ಲು ಭುವಿ. ಅವಿ ಮನಸ್ಸಲ್ಲೇ ಯಾಕೆ ಏನಾಯಿತು ಅಂತ ಕೇಳೋ ಅಧಿಕಾರನ ನಾನು ಕಳ್ಕೊಂಡಿದ್ದೀನಿ, ಆದರೂ ನಿನ್ನ ಬಗ್ಗೆ ವಿಚಾರಿಸ್ಬೇಕು ಅಂತ ತುಂಬ ಅನ್ನಿಸ್ತಿದೆ ಭುವಿ ಅಂತ ಅಂದ್ಕೋತಾ ತಡವರಿಸ್ತಾನೆ. ಮತ್ತೆ ಪ್ರಶ್ನೆ ಕೇಳೋಕೆ ಮುಂದಾಗ್ತಾನೆ. ಬಾಯಿ ತೆಗೆದು ಭುವಿ ಅನ್ನೋ ಅಷ್ಟರಲ್ಲಿ, ಅವಿ, ನಿನ್ನ ಬಾಯಲ್ಲಿ ನನ್ನ ಹೆಸರು, ನಾನು ಯಾರು ಅಂತಲೇ ಮರೆತುಬಿಟ್ಟಿದೆಯಾ ಅಂದ್ಕೊಂಡಿದ್ದೆ. ತುಂಬ ಖುಷಿಯಾಯಿತು ಅಂತ ಕೊಂಕು ಮಾತಾಡಿ ನಸುನಕ್ಕು ಸುಮ್ಮನಾಗ್ತಾಳೆ ಭುವಿ. ನನ್ನ ಜೀವನದಲ್ಲಿ ಅತ್ಯಂತ ಸಂತೋಷದ ದಿನಗಳನ್ನು ನಿನ್ನ ಜೊತೆ ಕಳೆದಿರೋವಾಗ ನಿನ್ನ ಹೆಸರು ಹೇಗೆ ಮರೆಯೋಕ್ಕೆ ಸಾಧ್ಯ? ನೀನೇ ನನ್ನ ಪ್ರಪಂಚ ಅಂತ ಕೂಗಿ ಹೇಳೋ ಅಷ್ಟರಲ್ಲಿ ಎಲ್ಲ ಬದಲಾಯಿತು ಅಲ್ವಾ ಭುವಿ ಎಂದು ಅವಿ ಕೇಳ್ತಾನೆ. ಕೊಡಚಾದ್ರಿ ಇಂಗ್ಲಿಷ್ ಮೀಡಿಯಂ ರೆಸಿಡೆನ್ಷಿಯಲ್ ಸ್ಕೂಲ್ ಗಿಣಿವಾರ. ಎಲ್ಲಾ ಶಾಲೆಗಳು ವಿದ್ಯೆನ್ ಕೊಡತ್ತೆ, ಆದ್ರೆ ನಮ್ ಶಾಲೆ ವಿದ್ಯೆ ಜೊತೆಗೆ ವಿನಯ ಸಂಸ್ಕಾರನ ನೀಡುತ್ತೆ. LKG ಇಂದ 10th ಸ್ಟ್ಯಾಂಡರ್ಡ್ ವರೆಗೂ ಬೆಸ್ಟ್ ಕ್ವಾಲಿಟಿ ಎಜುಕೇಶನ್ಗಾಗಿ ನಿಮ್ಮ ಮಗುವನ್ನ ಹಿಂದೆ ಜಾಯಿನ್ ಮಾಡಿಸಿ ಕೊಡಚಾದ್ರಿ ಇಂಗ್ಲಿಷ್ ಮೀಡಿಯಂ ರೆಸಿಡೆನ್ಷಿಯಲ್ ಸ್ಕೂಲ್ ಗಿಣಿವಾರ.